ಅದಕ್ಕ ಯಾರು ಸಂಘಟನಾ ಶಿಸ್ತ ಗೌರವ ಮುಂದ ಈಗ ನಾವ್ ಏನಂತಿ ಬಾಳ್ ಸಲ ಕಬ್ಬು ಕಳಿಸಿದೀವು, ಹತ್ತಿ ಸಲ ಕಬ್ಬು ಕಳಿಸಿದೀವು. ನಮ್ಮಲ್ಲಿ ಒಕ್ಕಡ್ತನ ಇದ್ದಾರಕ ಅವ್ರ 2ನೇ ಬಿಲ್ಲ ಘೋಷಣೆ ಮಾಡಿಲ್ಲ. ಇಲ್ಲಿ ಎಲ್ಲ ಇದ್ರೊಳಗೆ ಒಂದು ಅರ್ಧ ಮಂದಿ ಫ್ಯಾಕ್ಟ್ರಿ ಸಾಹೇಬ್ಗಳನ್ನ ತಂದು ಕುಡಿಸ್ಬಿಟ್ಟಾರ ಅವ್ರು. ಅವ ಯಾವ ಅವ್ನ್ ಚಲೋ ಕೆಲಸ ಮಾಡ್ರಿ, ಅವ್ನ್ ಸ್ವಾಗತ ಕೊಡುನು, ಅವ್ನ್ ನಮಸ್ಕಾರ ಹಾಕೋನು, ಅದಕ್ಕೆ ನಾವು ಬೇಡ ಅನ್ನಂಗಿಲ್ಲ. ಬಟ್ ಅವನಿಂದ ಎಲ್ಲಿ ತಪ್ಪು ಆಗ್ತೈತಿ, ಏನ್ ಆಗ್ತೈತಿ, ಅವ ಎಂತ ಹಾಕಿರ್ವಲಕ ಏನ್ ಹಾಕಿರ್ವಲಕ, ಅವ್ನ್ ಸಣ್ಣವ ಇರ್ಲಿ ದೊಡ್ಡವ ಇರ್ಲಿ, ರೊಕ್ಕಲೆ ದೊಡ್ಡವ ಸಣ್ಣವ ಪ್ರಶ್ನೆ ಇಲ್ಲ. ಇನ್ನೊಂದು ಕೆಲವೊಂದ್ಕೆಲ್ಲ ಕಾನೂನು ಹಚ್ತಾರ. ನಮ್ಮ ಅಪ್ಪ ಏನಲ್ಲವ, ನಮ್ಮ ಅಪ್ಪ ಹಡದವಪ್ಪ ಮನ್ಯಾಗ ಅದಾರ, ನಾವು ಗೌರವ ಕೊಡದವ್ರಿಗೆ ಎತ್ತ ಕೊಡ್ತಾನೆ, ಸಿಕ್ಕವ್ರಿಗೆಲ್ಲ ಕೊಡಾಕ್ ತಯಾರಿಲ್ಲ. ಎಲ್ಲರೂ ಕೇಳ್ತಾರ, ಎಲ್ಲಾರು ರೈತ ಸಂಘ ಟಾವಲ್ ಹಾಕೊತಾರು. ಈಗ ರೈತರ ಸಮಸ್ಯೆ ಇದ್ದಾಗನ ಏನು ವಿರೋಧ ಪಕ್ಷದವರು, ಏನ್ ಆಡಳಿತ ಪಕ್ಷದಾಗ ಕಾಂಗ್ರೆಸ್ ಪಾರ್ಟಿ ನಮ್ಮಲ್ಲಿ MLA ಇಷ್ಟಪಡ್ತಾನ. ರಾತ್ರಿ ಹೊತ್ತ ತೋಟದ ವಸ್ತಿ ಕರೆಂಟ್ ಬಂದ್ ಆದ ಇಡೀ ಕರ್ನಾಟಕದಾಗ ಎಷ್ಟಿಪ್ಪ ಅಂದ್ರ ಅದು ಚುನಾಪಣ್ಣ ಗುರುಗಳು ನೇತೃತ್ವ ತೋಟದಾಗ ಲೈಟ್ 10 ಮಣಿಗೆ ಹತ್ತಿರ ಮೊದಲೇ ಹತ್ತಿರ ಆಗಿರ್ಲಿ. ಕೇಳಿಲ್ಲ, ಯಾವ ಕೇಳಿಲ್ಲ, ವಿರೋಧ ಪಕ್ಷದವನು ಕೇಳಿಲ್ಲ, ಆಡಳಿತ ಪಕ್ಷದವನು ಕೇಳಿಲ್ಲ. ಯಾಕಂದ್ರೆ ಅವ್ರ ಮನ್ಯಾಗ ಅವ್ರ ಹೆಂಗ್ರು ತಾಲೂಕಾ MLA ತೆಗಿವಲ್ಲ, ಹಳ್ಳ್ಯಾಳ ಫ್ಯಾಕ್ಟ್ರಿಗೆ ಏನ್ ಸೇರ್ಸಿದ್ದುಲ್ಲ ಅಲ್ಲಿ ತಗದ್ ಇಲ್ಲಿ ಮಾಡ್ರ ಅಂದ್ರ ಹಳ್ಳ್ಯಾಳ ಫ್ಯಾಕ್ಟ್ರಿ ಸೇರ್ಸಿ ಇಲ್ಲಿ ತೆಗಿಲಾಕ ಅವಂಗ ಅಧಿಕಾರ ಕೊಟ್ರ್ಯಾರ. ಅದನ್ನ ಕೇಳ್ಬೇಕಾದ ಬಿಜೆಪಿ ಅವ್ ಕೇಳಲಿಲ್ಲ, ಕಾಂಗ್ರೆಸ್ ಅವ್ ಕೇಳಲಿಲ್ಲ. ಮತ್ ನೀವೇನಂತೀರಿ, ರೈತ ಸಂಘದವ್ರು ಸುಟ್ಗೆ ತಗೊಳಕ್ ಬರ್ತಾರೋ, ಹೋರಾಟ ಓಟ್ ಹಾಕ್ಲಕ್ಕ ರಾಜಕೀಯ ಮಾಡಾಕ ಬೇಡ ಅನ್ನಂಗಿಲ್ಲ. ರೈತರ ವಿಷಯದಾಗ ಕೇಳೋ ಟೈಮ್ನಾಗ ಆದ್ಯಗಾಲಿ ಯಾಕೆ ಹೇಳಿಲ್ಲ ಅಂತಾರು, ತಮ್ಮ ಕೈಲಿ ಅವ್ರಿಗೆ ಕೇಳು ತಾಕತ್ತಿರ್ಲಿಲ್ಲೋ ತ್ಯಾಪದ ಮನ್ಯಾಗಿರ್ಲಿ, ಅವ್ರಿಗೆ ಕೇಳು ತಾಕತ್ತಿರ್ಲಿಲ್ಲ ಅವ್ರ ಮನ್ಯಾಗಿರ್ಲಿ. ಅವ ಯಾವ ಪಾರ್ಟಿ MLA ಹಾಕಿರ್ವಲಕ್ ನನಗೇನಲ್ಲ, ನಮ್ಮ ಅಪ್ಪ ಏನಲ್ಲವ, ನಮ್ಮ ಅಪ್ಪ ಹಡದವಪ್ಪ ಮನ್ಯಾಗದಾರ. ನಾವು ಗೌರವ ಕೊಡದ ಅವ್ರಿಗೆ ಎಷ್ಟು ಕೊಡ್ತದೆ, ಸಿಕ್ಕವ್ರಿಗೆಲ್ಲ ಕೊಡಾಕ್ ತಯಾರಿಲ್ಲ. ಎಲ್ಲರೂ ಕೇಳ್ತಾರ, ಎಲ್ಲಾರು ರೈತ ಸಂಘ ಟಾವಲ್ ಹಾಕತ್ತಾರು. ಈಗ ರೈತರ ಸಮಸ್ಯೆ ಇದ್ದಾಗನ ಏನು ವಿರೋಧ ಪಕ್ಷದವ್ರು, ಏನ್ ಆಡಳಿತ ಪಕ್ಷದಾಗ ಕಾಂಗ್ರೆಸ್ ಪಾರ್ಟಿ ನಮ್ಮಲ್ಲಿ MLA ರಸ್ಮಾನ್ ಸೌದಿ ಇರ್ಬೇಕು ಮಾಡಿ ಮಾಡಕ್ ಮಾಡಂಗಿಲ್ಲ. ಅವ್ರು ಮಾಡೋ ಕಾರ್ಯಕ್ರಮ ಮಾಡತಾರ ಮಾಡ್ತಾರೆ. ಹಿಂದ್ ಯಾಕೆ ಟಾವಲ್ ನೆನಪಾಗ್ತೈತೆ ಅವ್ರಿಗೆ? ಯಾಕ ಹಂಗ ನಾನು ರೈತರ ಮಗ ಅಂತ ಹೇಳ್ತಾರೋ ಹಂಗ ತಿರ್ಗಿಲ್ಲ. ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತಾನ, ರಾತ್ರಿ ಹೊತ್ತ ತೋಟದ